ಸೊ ಮತ್ತೆಲ್ಲ ಸೂತ್ರಗಳು ನಮಸ್ಕಾರ, ನಮ್ಮ ಹೊಸ ಬ್ಲಾಗಿಗೆ ಸ್ವಾಗತ. ಸೊ ಇವತ್ತು ವಾಕಿಂಗ್ ಬಂದಿದ್ದೀನಿ, ಒಳ್ಳೆ ವೆದರ್ ಇದೆ ಹೊರಗಡೆ. ಸೊ ಈಗ ಇನ್ನೂ ಪೇನ್ ಇದೆ ಸ್ವಲ್ಪ, ಬಟ್ ಓಕೆ, ಪೇನ್ ಅಷ್ಟೊಂದು ಏನಿಲ್ಲ, ಸ್ವಲ್ಪ ನಿಧಾನಕ್ಕೆ ಕಮ್ಮಿ ಆಗ್ತಾ ಇದೆ. ಸೊ ನೋಡೋಣ, ಸರಿ ವಾರದ ಎಂಡೊತ್ತಿಗೆ ಇಪ್ಪತ್ತಿಂದ ಸ್ವಲ್ಪ ಮುಕ್ತಿ ಸಿಕ್ಬಿಟ್ರೆ ಸಾಕು ಅಂತ ಇದ್ದೀನಿ. ಸೊ ನೋಡೋಣ, ಈಗ ಮನೆಗೆ ಬಂದ್ಬಿಟ್ಟು ಸೊ ಈಗ ಮನೆಗೆ ಬಂದ್ಬಿಟ್ಟು ಈಗ ತಿಂಡಿ ತಿಂತಾ ಇದ್ದೀನಿ. ತಿಂಡಿ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಚಪಾತಿ ಜೊತೆ ಹಾಗಲಕಾಯಿ ಪಲ್ಯ. ಸೊ ತಿಂದಾಮೇಲೆ ಮತ್ತೆ ಮುಂದಿನ ವ್ಲಾಗ್ ಬಿಡೋಣ. ಸೊ ಗೈಸ್, ನಿದ್ದೆ ಜೋರಾಗಿ ಹೇಳ್ತಿದೆ, ಯಾಕಂದ್ರೆ ನಾನು ರಾತ್ರಿ 12 ಗಂಟೆ ಆದರೂ ಕೂಡ ಕರೆಂಟ್ ಬಂದಿರಲಿಲ್ಲ. ಸೊ ಅದರಿಂದ ಜಾಸ್ತಿ ಸೊಳ್ಳೆಗೆ ನಿದ್ದೆ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ನಿದ್ದೆ ಹೇಳ್ತಿದೆ. ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಾದ್ಮೇಲೆ ಮತ್ತೆ ಮುಂದಿನ ಬ್ಲಾಗ್. ಗೈಸ್, ಬೆಂಗಳೂರಲ್ಲಿ ಬಿಸಿಲು ಜೊತೆ ಜೋರಾಗಿ ಮಳೆ ಬರ್ತಿದೆ ನೋಡಿ. ಬಿಸಿಲು ಜೊತೆ ಮಳೆ ಬರೋದು. ಸೊ ಇದು ರೈನ್ಬೋ ಬರ್ತದೆ. ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಒಂದು ಇದಿರುತ್ತೆ, ನಮಗೆ ಒಂದು ಐಡಿಯಾ ಇರ್ತಿತ್ತು, ಬಿಸಿಲು ಜೊತೆ ಮಳೆ ಬರ್ತದೆ, ನಾವು ರೈನ್ಬೋ ಬರ್ತದೆ ಇವತ್ತು ಅಂತ. ಸೊ ಈಗ ಮಳೆ ನಿಂತಿದೆ. ಸೊ ಇನ್ನೇನು ಇವತ್ತು ಜಾಸ್ತಿ ಏನೂ ಇಲ್ಲ ಮಾಡೋಕ್ಕೆ. ಸೊ ಏನೂ ಮಾಡಲಿಲ್ಲ. ಸೊ ಪೇನ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ರೆಸ್ಟ್ ತಗೋತಿದೆ ಅಷ್ಟೇ. ಸೊ ಇವತ್ತಿಗೆ ಇಷ್ಟ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಾಳೆ ಹೊಸ ಸಿ ಯು, ಟಾಟಾ, ಬಾಯ್.